ಯಾಕೆ ಸರ್ನ ನನ್ನ ವ್ಯೂವರ್ಸ್ ಇಷ್ಟಪಡ್ತಾರೆ ಅಂತಂದ್ರೆ ಫುಡ್ ಈಸ್ ಅ ಮೆಡಿಸಿನ್ ಅಂತ ಹೇಳ್ತಾರೆ. ಇವತ್ತು ನೀವು ನಮಗೆ ಏನು ತೋರ್ಸಕ್ಕಿದ್ದೀರಾ? ಸೋರೆಕಾಯಿ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ತುಂಬಾ ಈಸಿ. ಇದನ್ನ ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿನೇ ಇದೆ. ಸೋರೆಕಾಯಿ, ಶುಂಠಿ, ನಿಂಬೆಹಣ್ಣು, ಆಮೇಲೆ ಪುದೀನ. ಓಕೆ. ಕಿಡ್ನಿ ಪೇಷಂಟ್ಸ್ಗೆ ಕಡಿಮೆ ಕ್ವಾಂಟಿಟಿನಲ್ಲಿ ಇದು ಭಾರಿ ಒಳ್ಳೆಯದು. ಓಕೆ. ನಿಮ್ಮ ಮನೇಲಿ ಡೈಲಿ ಎಷ್ಟು ಸಲ ಆಗುತ್ತೆ ಅಥವಾ ವೀಕ್ಲಿ ಎಷ್ಟು ಸಲ ಪ್ರಿಪೇರ್ ಆಗುತ್ತೆ ಇದು ನಾವು ಡೈಲಿ ಮಾಡ್ತೀವಿ. ಈ ಜ್ಯೂಸಿಂದ ಸ್ಪೆಷಲಿ ಹೆಣ್ಮಕ್ಳಿಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ? ಬಿಕಾಸ್ ಯು ಆರ್ ವಿಟ್ನೆಸ್. ಎನಿ ಗೈನಿ ಇಶ್ಯೂಸ್, ವೆಯ್ಟ್ ಲಾಸ್, ಫಾರ್ ದ ಸ್ಕಿನ್ ಅಂಡ್ ಹೇರ್ ಚೆನ್ನಾಗಿರುತ್ತೆ. ಶುಗರ್ ಕೇನ್ ಜ್ಯೂಸ್ ಕುಡ್ದಂಗೆ ಆಗ್ತಿದೆ, ಬಟ್ ಅದರಲ್ಲಿ ಶುಗರ್ ಇಲ್ಲ ಅಷ್ಟೇ, ಸ್ವೀಟ್ ಕಂಟೆಂಟ್ ಇಲ್ಲ. ಇವಾಗ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಇಬ್ರು ಕೆಲಸದಿಂದ ಬರ್ತಾರೆ, ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಸರಿಯಾಗಿರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಒಂದು ಹೆಲ್ದಿ ಹೋಮ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಎನಿ ಟಿಪ್? ಎಲ್ಲರೂ ಕೆಲಸ ಮಾಡೋದೇ ಫ್ಯಾಮಿಲಿಗೋಸ್ಕರ. ಹೌದು. ಅದು ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅಂತ ಅಂದ್ರೆ ಮಿರಾಕಲ್ ಮನೆಮದ್ದು ಪ್ರೋಗ್ರಾಮಲ್ಲಿ ಒಂದು ಹೊಸ ಪ್ರಯತ್ನ ಅನ್ನೋದಕ್ಕಿಂತ ಜಾಸ್ತಿ ಇದನ್ನು ಮುಂಚೆನೇ ಮಾಡಿಬಿಡ್ಬೇಕಿತ್ತು ನಾನು ಮತ್ತು ಡಾಕ್ಟರ್ ರಾಜು ಸೇರಿಕೊಂಡು. ಬಟ್ ಇಲ್ಲಿ ಒಬ್ಬರು ಸ್ಪೆಷಲ್ ಅತಿಥಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ನನಗೆ ಅವರ ಅಪಾಯಿಂಟ್ಮೆಂಟ್ ಸಿಕ್ತು. ಡಾಕ್ಟರ್ ರಾಜು ಅವರ ಅರ್ಧಾಂಗಿ, ಅವರ ಪತ್ನಿ ಸುನೀತಾ ರಾಜು ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು? ಫೈನ್. ಓಕೆ ಮ್ಯಾಮ್, ಆ್ಯಕ್ಚುಲಿ ತುಂಬ ದಿನದ ಹಿಂದೆಯೇ ನಾವು ಎಪಿಸೋಡ್ ಮಾಡಬೇಕಾಗಿತ್ತು, ಬಟ್ ನಿಮ್ಮ ಟೈಮು, ನಿಮ್ಮ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಇವಾಗ ಅಂತ ಅನಿಸುತ್ತೆ. ಸರು ಅಗಸೆ ಮಜ್ಜಿಗೆ, ಸೋರೆಕಾಯಿ ಜ್ಯೂಸು, ಹಾಗೆ ಸ್ಯಾಲೆಡ್ಸು ಮತ್ತು ಬೇರೆ ಬೇರೆ ಜ್ಯೂಸಸ್ಗಳ ಬಗ್ಗೆ ತುಂಬ ಹೇಳ್ತಾರೆ. ಯಾಕೆ ಸರ್ನ ನನ್ನ ಸ್ಪೆಷಲಿ ಟಾಕಿಂಗ್ ಪ್ಯಾರೆಟ್ಸ್ ವ್ಯೂವರ್ಸ್ ಇಷ್ಟಪಡ್ತಾರೆ ಅಂತಂದರೆ ಫುಡ್ ಈಸ್ ಅ ಮೆಡಿಸಿನ್ ಅಂತ ಹೇಳ್ತಾರೆ. ಸೊ ಆ ಮೆಡಿಸಿನ್ ಬಗ್ಗೆ ನಾನು ಕೇಳಿದಾಗ ಅವರು ನಿಮ್ಮನ್ನು ಕೈ ಮಾಡಿ ತೋರಿಸಿದ್ರು, ಬೆರಳು ಮಾಡಿ ತೋರಿಸಿದ್ರು. ಸೊ ಇವತ್ತು ನೀವು ನಮಗೇನು ತೋರ್ಸಕ್ಕಿದ್ದೀರಾ? ಸೋರೆಕಾಯಿ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಎಸ್ ಮ್ಯಾಮ್. ಎಸ್. ತುಂಬಾ ಈಸಿ. ಇದನ್ನ ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿನೇ ಇದೆ. ಆಮೇಲೆ ಎಲ್ಲರ ಮನೆಯಲ್ಲೂ ಇರೋ ಇಂಗ್ರೀಡಿಯೆಂಟ್ಸ್ ಸೋರೆಕಾಯಿ, ಶುಂಠಿ, ನಿಂಬೆಹಣ್ಣು, ಆಮೇಲೆ ಪುದೀನ. ಓಕೆ. ಎಸ್. ಆಮೇಲೆ ಇದ್ರದ್ದು ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ. ಹೌದಾ? ಓಕೆ. ಓಕೆ. ಸೊ ಇದನ್ನ ಇದು ಜ್ಯೂಸರ್ ಅಲ್ಲಿ ಮಾಡ್ತೀನಿ. ದಿಸ್ ಇಸ್ ಅ ಫಿಲಿಪ್ಸ್ ಜ್ಯೂಸರ್. ಇದು ಆನ್ಲೈನ್ ಅಮೆಝಾನ್ ಅಲ್ಲಿ ಸಿಗತ್ತೆ, ಆಮೇಲೆ ಎಲ್ಲಾ ಫಿಲಿಪ್ಸ್ ಶೋರೂಮ್ಸ್ ಅಲ್ಲೂ ಸಿಗತ್ತೆ. ಇದರಲ್ಲಿ ತುಂಬಾ ವೆರೈಟೀಸೂ ಇದೆ. ಇದು ಸಿಂಪ್ಲೆಸ್ಟ್ ಫಾರ್ಮ್ ಇದು. ಓಕೆ, ಇದು ಸಾಕು, ಮನೆ ಮಟ್ಟಕ್ಕೆ ಇದು ಸಾಕಾಗತ್ತೆ. ಇದರಲ್ಲಿ ಏನು ಅಂತ ಅಂದ್ರೆ ಒಂದೇ ಸತಿ ಎಲ್ಲಾನು 1 by 1 ಅಂದ್ರೆ ಹಿಂದೆ ಒಂದೇ ಸತಿನ ಮಾಡಿ ಜ್ಯೂಸ್ ಮಾಡ್ಬೋದು. ಓಕೆ. ಇದು ಇಲ್ಲದೆ ಇದ್ದವ್ರು ಏನ್ ಮಾಡ್ಬೋದು ಅಂದ್ರೆ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಮೂಲಿ ನಾವು ಮಿಕ್ಸಿಯಲ್ಲಿ ಹಾಕೋತೀವಲ್ವಾ, ಮಿಕ್ಸಿಯಲ್ಲಿ ಹಾಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಳ್ಬೋದು. ಓಕೆ. ಓಕೆ. ಬಟ್ ಆದ್ರೆ ಟೇಸ್ಟ್ ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಈಸಿ ಕೂಡ ಮಾಡೋದು. ಹೌದು. ಯಾಕಂದ್ರೆ ಇದು ಫಿಲ್ಟರ್ ಆಗಿ ಬರುತ್ತೆ. ಅಂದ್ರೂ ಇನ್ನೊಂದ್ಸತಿ ನಾವು ಫಿಲ್ಟರ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ. ತುಂಬಾ ಸುಲಭ. ಓಕೆ. ಓಕೆ. ಈಗ ನಾನು ಮಾಡೋದು ಹೇಳ್ತೀನಿ. ಎಸ್. ಕೊಬ್ಬರಿ ಎಣ್ಣೆ ಬಗ್ಗೆ ನಾವು ಮಾತಾಡಿದ್ದು ರೀಸೆಂಟ್ಲಿ ಒಂದು 2 days ಆಯಿತು ನಾವು ಅಪ್ಲೋಡ್ ಮಾಡಿ. ಸುಮಾರು ಒಂದು 14 ಲಕ್ಷ ಜನ ನೋಡಿದ್ರು 2 days ಅಲ್ಲಿ. ಹಾಗೆ ಸೋರೆಕಾಯಿ ಜ್ಯೂಸ್ದು ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಆಯಿತು. ದಟ್ ಮೀನ್ಸ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಂತ. ಇದು ಏನೋ ಎಸ್ಪೆಷಲಿ ಇದೇನು ಅಂದರೆ ಎಂಫಸಿಸ್ ನಾನು ಮಾಡೋದು ಕಿಡ್ನಿ ಪೇಷಂಟ್ಸ್ಗೆ ಕಡಿಮೆ ಕ್ವಾಂಟಿಟಿನಲ್ಲಿ ಇದು ಭಾರಿ ಒಳ್ಳೆಯದು. ಓಕೆ. ಒಂದು 30 ml ಅಥವಾ ಒಂದು 50 ml, ಒಂದು 1/4 ಗ್ಲಾಸ್. ಸೊ ಆದ್ರಿಂದ ಕೆಲವರಿಗೆ ಮಿತ್ತು, ಅಯ್ಯೋ ಇತ್ತು ಅಂದ್ರೆ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ ಅಂತ. ಸೊ ಅವ್ರದ್ದು ಏನು ಅಂತಂದ್ರೆ ಸ್ಕಿನ್ ಔಟ್ ಮಾಡಬೇಕು ಕಿಡ್ನಿ ಪೇಷಂಟ್ ಅವರು, ಇಲ್ಲ ಅಂತಂದ್ರೆ ಮಾಮೂಲಿ. ಸ್ಕಿನ್ ಔಟ್ ಯಾಕೆ ಮಾಡಲಿಲ್ಲ ಮ್ಯಾಮ್?
ಮೇನ್ ನ್ಯೂಟ್ರಿಯೆಂಟ್ಸ್ ಇರೋದೇ ಸ್ಕಿನ್ ಸ್ಕಿನ್ ಅಲ್ಲಿ. ಓಕೆ. ಇದು ತಿನ್ನಬಾರ್ದು ಅಂದ್ರೆ ಅಂತ ವೆಜಿಟೇಬಲ್ ಅಲ್ಲಿ ತೆಗಿಬೇಕು, ಇಲ್ಲ ಅಂತ ಅಂದ್ರೆ ಹಾಗೇನೆ ಯೂಸ್ ಮಾಡಬಹುದು. Okay. ಓಕೆ. Yes. ಈಗ ನಾವು ಸಾಂಬಾರ್ಗೆಲ್ಲ ಅದನ್ನ ತೆಗಿಯಲ್ವಲ್ಲ, ಹೌದು. ಪಲ್ಯ ಮಾಡ್ಬೇಕಾದ್ರೆ ಸಾಂಬಾರ್ ಮಾಡ್ಬೇಕಾದ್ರೆ ಕೆಲವ್ರು ತೆಗಿತಾರೆ, ಬಟ್ ಜನರಲಿ ಇದನ್ನ ತೆಗಿಯಲ್ಲ. ಓಕೆ. ಈಗ ಮಾಡೋಣ. ಎಸ್ ಮ್ಯಾಮ್. ಓಕೆ. ಇಲ್ಲಿ ನಾನು ಇದು ಫಿಲ್ಟರ್ ಆಗೇ ಬರುತ್ತೆ. ಹಾ, ಓಕೆ. ಇದು ಇದ್ರಲ್ಲಿ ಫಿಲ್ಟರ್ ಆಗೇ ಬರುತ್ತೆ, ಅಂದ್ರೂ ಒಂದೊಂದ್ಸತಿ ಸ್ವಲ್ಪ ಏನಾದ್ರು ಬಂದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಕುಡಿಯಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಇಲ್ಲಿ ಪಾತ್ರೆ ಇದ್ರ ಜೊತೆನೆ ಫಿಲ್ಟರ್ ಇಟ್ಟಿದ್ದೀನಿ. ಓಕೆ. ಓಕೆ. ಆನ್ ಮಾಡ್ಲಾ? ಎಸ್. ವೆರಿ ಫಾಸ್ಟ್. ನೋಡ್ರಿ, ಇದು ಇದ್ರಲ್ಲಿ ಆಕ್ಚುಲ್ ತಿರುಳು ಏನು ಇಲ್ಲ ಜಾಸ್ತಿ, ತುಂಬಾ ಸ್ವಲ್ಪನೇ ಇದೆ. ಹೌದು. ಓಕೆ. ಆಲ್ಮೋಸ್ಟ್ ಅದು ಬಂದಿದೆ ಎಲ್ಲ, ಏನೋ ಫಿಲ್ಟರ್ ಆಗೇ ಬಂದಿದೆ. ಹೌದು. ಬಟ್ ಇವನ್ ದೆನ್ ಸ್ವಲ್ಪ ಇದೆ. ಅದಕ್ಕೋಸ್ಕರ ಫಿಲ್ಟರ್ ಇಟ್ಟಿದ್ದು. ಓಕೆ. ಮ್ಯಾಮ್, ಇದಕ್ಕೆ ನೀರ್ ಹಾಕೋಬಹುದಾ ಅಥವಾ ಹೀಗೆ ಕುಡಿಬೇಕಾ? ಡೈಲ್ಯೂಟ್. ಇದು ಸೋರೆಕಾಯಲ್ಲಿ ಜಾಸ್ತಿ ನೀರಿದೆ. ಓಕೆ. ಈಗ ಸೌತೆಕಾಯಿ ತರ ಅದ್ರಲ್ಲಿ ಜಾಸ್ತಿ ನೀರಿರೋದ್ರಿಂದ ಅವಶ್ಯಕತೆ ಇಲ್ಲ. ಬಟ್ ಯಾರಿಗಾದ್ರೂ ಕೆಲವ್ರಿಗೆ ಏನಾದ್ರೂ ಗಂಟ್ಲು ಕೆರೆತ ಆ ತರ ಏನಾದ್ರೂ ಆದ್ರೆ ಅದಕ್ಕೆ 100% ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಬಹುದು, ಡೈಲ್ಯೂಟ್ ಮಾಡಬಹುದು. ಓಕೆ. ಈಗ ಅದಕ್ಕೆ ಟೇಸ್ಟ್ಗೆ ಇದಾಗ್ತೇನೆ, ಸ್ವಲ್ಪ ಲೆಮನ್. ನಿಮ್ಮ ಮನೇಲಿ ಡೈಲಿ ಎಷ್ಟು ಸಲ ಆಗುತ್ತೆ ಅಥವಾ ವೀಕ್ಲಿ ಎಷ್ಟು ಸಲ ಪ್ರಿಪೇರ್ ಆಗುತ್ತೆ ಇದು? ನಾವು ಡೈಲಿ ಮಾಡ್ತೀವಿ. ಡೈಲಿ ಎದ್ದ ತಕ್ಷಣನೇ ಮಿರಕಲ್ ಡ್ರಿಂಕ್ಸ್ ತಗೊಂಡಾದ್ಮೇಲೆ, ಆಮೇಲೆ ಪ್ರಿಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಎಲ್ಲ ತಗೊಂಡಾದ್ಮೇಲೆ, ಲೈಕ್ ಏನು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಮೊಳಕೆ ಕಟ್ಟಿದ್ದ ಮೆಂತ್ಯೆ, ಇದು ತಗೊಂಡಾದ್ಮೇಲೆ ಒಂದು ಏನೋ ವಾಕ್ ಹೋಗ್ಬಿಟ್ಟು ವಾಪಸ್ ಬಂದು ತಕ್ಷಣ ಇದು ಅದು ಅದೇ ರೀತಿನೇ ಬುಕ್ಕಲ್ಲಿ ಬರ್ತಿದ್ದೀನಿ, ಯಾವ್ದ್ರಲ್ಲಿ ಇವನ್ ಡಯಟ್ ಬುಕ್ಕಲ್ಲಿ. ಓಕೆ. ಓಕೆ. ಈಗ ಯೋಗ ಮಾಡ್ತೀವಿ, ವಾಕ್ ಮಾಡಿ ಬಂದ್ಬಿಟ್ಟು ಇದನ್ನ ಕುಡಿದ್ಬಿಡೋದು. ಇದಾಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಅಗಸೆ ಮಜ್ಜಿಗೆ ತಗೊಳ್ಬಹುದು. ಓಕೆ. ಇದು ತಗೊಳ್ಬಹುದು. ಇದಿಲ್ಲ ಅಂತ ಅಂದ್ರೆ ವೆಜಿಟೇಬಲ್ ಜ್ಯೂಸ್ ತಗೊಳ್ಬಹುದು. ಇದು ಎಂಟಿ ಸ್ಟಮಕ್ ತಗೋಬೇಕಾ? ಎಂಟಿ ಸ್ಟಮಕ್ ಅಲ್ಲೇ ತಗೊಳ್ಬೇಕು, ಅವಾಗ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಓಕೆ. ಓಕೆ. ಎಸ್. ಸರ್ವ್ ಮಾಡೋಣ. ಓಕೆ. ಸೊ ಸರ್ ಎಕ್ಸ್ಪ್ಲೇನ್ ಮಾಡಿದ್ದು ಸೋರೆಕಾಯಿ ಜ್ಯೂಸು ರೆಡಿ ಆಗಿದೆ. ರೆಡಿ ಮಾಡಿದ್ದು ಸುನೀತಾ ಮ್ಯಾಮ್. ನೀವು ಎವ್ರಿ ಡೇ ಕುಡಿತೀವಿ? ಎವ್ರಿ ಡೇ ಎಲ್ಲ ಕುಡಿತೀವಿ, ನಾವು ಒಬ್ಬರೇ ಅಲ್ಲ. ಹಾಗಾದ್ರೆ 4 ಸೋರೆಕಾಯಿ ಬೇಕಾ ನಿಮ್ಗೆ? ಇಲ್ಲ, 2 ಸೋರೆಕಾಯಿ ಇದ್ರೆ ಅರ್ಧ ಗ್ಲಾಸ್ ಕುಡಿತೀವಿ ಅನ್ಕೊಂಡ್ರಲ್ವಾ? ಇಷ್ಟು ಟಾಲ್ ಗ್ಲಾಸ್ ಅಲ್ಲಿ ಕುಡಿಯಲ್ಲ, ಸ್ವಲ್ಪ ಅರ್ಧ ಗ್ಲಾಸ್ ಎಲ್ಲಾರ್ಗು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ಯಾರು ಬರ್ತಾರೆ, ಯಾರು ಫಸ್ಟ್ ಬಂದ್ ತಗೊಳ್ತಾರೆ, ಆಮೇಲೆ ಯಾರು ರೆಡಿ ಆಗಿ ಬರ್ತಾರೆ ಅವ್ರು ತಗೊಳ್ತಾರೆ. ಇದು ಇನ್ಸ್ಟೆಂಟ್ ತಗೊಂಡ್ಬಿಡ್ಬೇಕಾ ಮ್ಯಾಮ್? ಅಂದ್ರೆ ಮಾಡಿದ ತಕ್ಷಣ ತಗೊಂಡ್ರೆ ಇಡ್ಬೋದಾ? ಇಡ್ಬೋದು. ಯು ಕ್ಯಾನ್ ಏನು ರೆಫ್ರಿಜರೇಟ್ ಮಾಡಬಹುದು. ಹೌದಾ? ಕ್ಯೂಬ್ಸ್ ಎಲ್ಲ ಮಾಡಿ ಅದನ್ನ ವಾಟರ್ಗೆ ಹಾಕೊಂಡೆಲ್ಲ ತಗೊಳ್ತಾರೆ ಕೆಲವೊಬ್ರು. ಹಂಗೂನು ಮಾಡ್ಬೋದು, ಯಾಕಂದ್ರೆ ಎಲ್ಲ ಇವಾಗ ವರ್ಕಿಂಗ್ ವಿಮೆನ್ ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ, ಐಸ್ ಟ್ರೇ ಅಲ್ಲಿ ಇದನ್ನ ಹಾಕೊಂಡು ಆಮೇಲೆ ಏನ್ ಮಾಡ್ತಾರೆ, ಅದು ನೀರೊಳಗಡೆ 1-2 ಕ್ಯೂಬ್ ಹಾಕೊಂಡು ಕುಡಿತಾರೆ. ಹೌದು, ಮಾಡ್ಬೋದು. ಬಿಕಾಸ್ ದಿಸ್ ಇಸ್ ಮೋರ್ ಹೆಲ್ದಿ. ಯಾಕಂದ್ರೆ ಯಾವಾಗ್ಲೂ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ ಜ್ಯೂಸಸ್ ನ ಜಾಸ್ತಿ ರೆಫ್ರಿಜರೇಟ್ ಮಾಡಬಾರ್ದು, ಫ್ರೆಶ್ ಕುಡಿದಷ್ಟು ಒಳ್ಳೇದು. ಓಕೆ. ನಾನು ಡಾಕ್ಟರ್ಗೆ ಈ ಕ್ವೆಶನ್ ಯಾವಾಗಲೂ ಕೇಳ್ತಾ ಇರ್ತೀನಿ, ಬಟ್ ನೀವು ಅವ್ರ ಜೊತೆಗೆ ಇದ್ದು 30+ ಇಯರ್ಸ್ ಅಂತ ನಾನು ಅನ್ಕೊಳ್ತೀನಿ. ಇಫ್ ಐ ನಾಟ್ 34 ಇಯರ್ಸ್. ಓಕೆ. ನನಗೆ ಹೇಳಿ, ಈ ಜ್ಯೂಸಿಂದ ಸ್ಪೆಷಲಿ ಹೆಣ್ಮಕ್ಳಿಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ? ಬಿಕಾಸ್ ಯು ಆರ್ ವಿಟ್ನೆಸ್. So see, any gynae issues,
ಗೈನಿ ಇಶ್ಯೂಸ್ಗೆ ಇದು ತುಂಬಾ ಒಳ್ಳೆಯದು. ಆಮೇಲೆ ವೆಯ್ಟ್ ಲಾಸ್ಗೆ, ಓಕೆ. ವೆಯ್ಟ್ ಲಾಸ್ಗೂ ಆಗುತ್ತೆ. ಆಮೇಲೆ ಫಾರ್ ದ ಸ್ಕಿನ್ ಅಂಡ್ ಹೇರ್ ಚೆನ್ನಾಗಿರುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಫಾಲ್ ಕಮ್ಮಿ. ಓಕೆ ಓಕೆ, ವೆಲ್, ಸೊ ನಾನು ಟೇಸ್ಟ್ ಮಾಡ್ಲಾ? ಮಾಡಿ. ಚೆನ್ನಾಗಿದೆ, ಎಸ್ಪೆಷಲಿ ಆ ಲೆಮನ್ ಹೌದು, ಫ್ಲೇವರ್ ಫ್ಲೈ ಮಾಡಿದ ತಕ್ಷಣ ಅದು ಟೇಸ್ಟ್ ಮಿಂಟ್, ಪುದೀನ ಪ್ಲಸ್ ಮಿಂಟ್ ತುಂಬಾ ಚೆನ್ನಾಗಿದೆ. ಬಟ್ ಇದಕ್ಕೆ ನಾವು ಬೇಕು ಅಂತಂದ್ರೆ ಸ್ವಲ್ಪ ಸಾಲ್ಟ್ ಸಾಲ್ಟ್ ಹಾಕೊಳ್ಬಹುದು. ಆಮೇಲೆ ಕೆಲವ್ರಿಗೆ ಪೆಪ್ಪರ್ ಹಾಕೊಳ್ಬಹುದು, ಒಂದು ಪಿಂಚ್, ಏನು ಗಂಟ್ಲು ಕೆರೆತ ಬರುತ್ತೆ ಅಂತಾರಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಜ್ಯೂಸಸ್ ಯಾವಾಗ್ಲೂ ಕುಡಿದ ತಕ್ಷಣನೇ ಒಂದ್ ಅರ್ಧ ಗ್ಲಾಸ್ ಫ್ರೆಶ್ ವಾಟರ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದು ಕೆಲವ್ರಿಗೆ ಸಡನ್ ಆಗಿ ಅದು ಕೆಮ್ಮು ಬರಕ್ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ. ಬಟ್ ಹಂಗ್ ಮಾಡಿದಾಗ ಇಟ್ಸ್ ಬೆಟರ್. ಆಮೇಲೆ ಯಾರು ಆಸ್ಮಾ ಪೇಷಂಟ್ ಎಲ್ಲ ಇರ್ತಾರಲ್ಲ, ಇದು ಮಾಡಿಬಿಟ್ಟು ಸ್ಟೀಲ್ ಗ್ಲಾಸ್ ಅಲ್ಲಿ ಹಾಟ್ ವಾಟರ್ ಇಟ್ಬಿಟ್ರೆ ಫ್ಯೂ ಮಿನಿಟ್ಸ್ ವಾರ್ಮ್ ಆಗುತ್ತೆ. ನನಗೆ ಏನು ಫೀಲ್ ಆಗ್ತಿದೆ ಅಂತಂದರೆ ಶುಗರ್ ಕೇನ್ ಜ್ಯೂಸ್ ಕುಡ್ದಂಗೆ ಆಗ್ತಿದೆ. ಬಟ್ ಅದರಲ್ಲಿ ಶುಗರ್ ಇಲ್ಲ ಅಷ್ಟೇ, ಸ್ವೀಟ್ ಕಂಟೆಂಟ್ ಇಲ್ಲ. ಅದು ಬಿಟ್ಟರೆ ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್, ಈ ಥರ ಯಾವ್ಯಾವ ಜ್ಯೂಸಸ್ ಮಾಡ್ಕೋಬೋದು? ಈಗ ನಾವು ಸೋರೆಕಾಯಿ ಯೂಸ್ ಮಾಡಿದ್ವಿ ಇಲ್ಲಿ, ಸೋರೆಕಾಯಿ ಬಿಟ್ಟು ಆ್ಯಶ್ ಗಾರ್ಡ್ ಯೂಸ್ ಮಾಡ್ಕೋಬೋದಾ? ಆ್ಯಶ್ ಗಾರ್ಡ್ ಯೂಸ್ ಮಾಡ್ಬೋದು. ಬೂದ್ ಕುಂಬಳಕಾಯಿ ಅದನ್ನು ಮಾಡ್ಬೋದು ಇದೇ ತರ ಸೋಲೋ, ಅಂದ್ರೆ ಅದೊಂದೇ, ಇನ್ನು ಯಾವ್ದು ಅದ್ರ ಜೊತೆಗೆ ಆಡ್ ಮಾಡೋದು ಬೇಕಿಲ್ಲ. ಓಕೆ. ಈಗ ಬರೀ ನಾವು ಸೋರೆಕಾಯಿ ಹಾಕ್ತೀವಿ, ಬರೀ ಬೂದ್ ಕುಂಬಳಕಾಯಿ ಮಾಡ್ಕೋಬಹುದು. ಆಮೇಲೆ ಕಾಂಬಿನೇಷನ್ ಆಫ್ ವೆಜಿಟೇಬಲ್ಸ್ ಲೈಕ್ ಏನೋ ನಾವು ABC ಜ್ಯೂಸ್ ಅಂತೀವಿ, ಬರೀ ಕ್ಯಾರೆಟ್ ಜ್ಯೂಸ್, ಅಥವಾ ಬೀಟ್ರೂಟ್ ಕ್ಯಾರೆಟ್, ಈಗ ನೆಕ್ಸ್ಟ್ ನಾವು ತೋರಿಸ್ತೀವಿ ಆ ಥರ ಕಾಂಬಿನೇಷನ್ ಜ್ಯೂಸಸ್ ಮಾಡ್ಕೊಳ್ಬೋದು. ಓಕೆ, ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ಹಾಗಾದರೆ. ಓಕೆ, ಸೊ ಸರ್ ಟೈಮ್ ಕೊಡ್ತಿದ್ರಾ ನಿಮಗೆ? ಬಿಕಾಸ್ ಅವರು ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂತಂದರೆ 2 months ಮುಂಚೆ ನಾವು ರೆಕಾರ್ಡ್ ಮಾಡ್ಕೋಬೇಕು, ಹಂಗಿದೆ. ಬಿಕಾಸ್ ಮೆನಿ ಪೀಪಲ್ ದೇ ಆಸ್ಕ್ ಮೀ, ಸರ್ ನನಗೆ ಕೊಡಿಸಿ ಮೇಡಮ್ ಅಂತ. ನಾನಂದ್ರೆ ನನಗೆ ಕೊಡಿಸಿ ಅಂತ ಒಂದೊಂದ್ಸತಿ ಜೋಕ್ ಮಾಡ್ತಾರೆ. ಓಕೆ, ಸೊ ಯಾ, ಇಟ್ಸ್ ಅ ವೆರಿ ಬ್ಯುಸಿ ಲೈಫ್. ನೀವು ಬ್ಯುಸಿ ಆಗಿಬಿಟ್ರಾ ಅದೇ ಥರ? ಫುಲ್ ಬ್ಯುಸಿ. ಎಲ್ಲ HR ನೋಡೋದು ಇವರು, ಫಾರ್ಮುಲೇಷನ್ಸ್ ನೋಡೋದು ಇವರು, ಪ್ರೊಡಕ್ಷನ್ ನೋಡೋದು ಇವರು. ನಮ್ಮ ಮನೆಯಲ್ಲಿ ಬರೀ ಆರ್ಡ್ಲಿಸ್ ಮತ್ತೆ ಪೆಟ್ ಡಾಗಿ, ಅದು ಬಿಟ್ಟರೆ ಮತ್ತೆ ಇನ್ಯಾರು ಇರೋದಿಲ್ಲ. ಓಕೆ ಓಕೆ, ಎವ್ರಿಬಡಿ ಇಸ್ ಇನ್ ಆಕ್ಷನ್ಸ್. ಮ್ಯಾಮ್, ಒಂದು ಹೆಲ್ದಿ ರಿಲೇಶನ್ಶಿಪ್ಪಿಗೆ ಏನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಇವಾಗ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಇಬ್ಬರು ಕೆಲಸದಿಂದ ಬರ್ತಾರೆ, ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕಾಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಸರಿಯಾಗಿರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಒಂದು ಹೆಲ್ದಿ ಹೋಮ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಎನಿ ಟಿಪ್? ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕು. ಎಸ್, ಅದು ಕೊಟ್ಟಿಲ್ಲ ಅಂದ್ರೆ ದೆನ್ ಇಟ್ ವಿಲ್ ಬಿ ಎ ಬಿಗ್ ಪ್ರಾಬ್ಲಮ್. ಯಾಕಂದ್ರೆ ವಿ ಆಲ್ ವರ್ಕ್, ಎಲ್ಲರೂ ಕೆಲಸ ಮಾಡೋದೇ ಫ್ಯಾಮಿಲಿಗೋಸ್ಕರ. ಅದು ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅಂತ ಅಂದ್ರೆ ವೆಲ್, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟ್? ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಏನು ಹಾಲಿಡೇಸ್ ಅಲ್ಲಿ, ವೀಕೆಂಡ್ಸ್ ಅಲ್ಲಿ ಫ್ಯಾಮಿಲಿ ಈಸ್ ದಿ ನಂಬರ್ 1 ಥಿಂಗ್ ಫಾರ್ ಆಲ್. ಏನೋ ನಾವೆಲ್ಲ ಕೆಲಸ ಮಾಡ್ತಾ ಇರೋದೇ ಅದಕ್ಕೋಸ್ಕರ, ಫ್ಯಾಮಿಲಿಗೋಸ್ಕರ ಅಲ್ವಾ? ಸಿ, ವರ್ಕ್ ಈಸ್ ಇಂಪಾರ್ಟೆಂಟ್, ಕೆಲಸ ಮಾಡಲೇಬೇಕು, ಬಟ್ ಟೈಮ್ ಕೊಡಲೇಬೇಕು ಫ್ಯಾಮಿಲಿ. ರಾಜು ಸರ್ ಫ್ಲಾಶ್ ಬ್ಯಾಕಿಗೆ ಹೋದ್ರು ಅಂತ ಅನ್ಸುತ್ತೆ. ವೆಲ್, ಇಲ್ಲ, ಕರೆಕ್ಷನ್ಸ್ ಮಾಡಬೇಕು ಅಂತ ಗೊತ್ತಾ, ಈಗ ಇನ್ನು ಬ್ಯುಸಿ ಆದ್ರಿ ಸರ್ ನೀವು. ಈಗ ಸಂಡೇನೂ ಒಂದು ಮೀಟಿಂಗ್ ಇಟ್ಕೊಂಡಿರ್ತೀನಿ, ಇನ್ಮೇಲೆ ಅದನ್ನೆಲ್ಲ ಎಲ್ಲಿ ಕರೆಕ್ಷನ್ಸ್ ಮಾಡಬೇಕು ಅಂತ. ಸೊ ಸ್ವೀಟ್. ನೆಕ್ಸ್ಟ್ ನಾವು ಮೂವ್ ಆಗೋಣ ಮ್ಯಾಮ್. ಯಾ.